ನಾನು ನಿಜವಾಗ್ಲೂ ಈ ಕ್ಯಾಮ್ರಾ ತಗೊಬೇಕು ಅಂದರೆ ಕಾರಣ ಏನು ಗೊತ್ತಾ? ಹಾಯ್, ನಾನು ನಿಮ್ಮ ಪ್ರೀತಿ ಗಿರೀಶ್ ಕಿಚ್ಚ. ಮೊದಲನೇ ಸಲ ಗೋಪುರ ತೊಗೊಂಡು ವೀಡಿಯೋನ ಮಾಡಿಕೊಂಡು ಕೇರ್ಪೇಟೆ ಹತ್ರ ಇರೋ ಚಂದಗಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದೇ ಮೊದಲನೇ ಸಲ ಗೋಪುರ ತೊಗೊಂಡು ವೀಡಿಯೋ ಮಾಡ್ತಾ ಇರೋದು. ನಾನು ಮಾತಾಡೋ ಮಾತಲ್ಲಿ ನನ್ನ ವೀಡಿಯೋದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ನಿಮ್ಮ ಹೊಟ್ಟೆಗೆ ಹಾಕೊಂಬಿಟ್ರಣ. Hey, I've seen this one. This is a classic. ಲೈಫ್ ಅಲ್ಲಿ ಇದೆ ಮೊದಲ ಸಲ ಮಜ್ಜಿರಿತಾ ಇರೋದು. ಅಪ್ಪಿ ತಪ್ಪಿ ಉಲ್ಟಾ ಬಿದ್ರೆ ಬೇಜಾರು ಮಾಡ್ಕೊಬೇಡಣ. ಮೊದಲನೇ ಸಲ ಗೋಪುರನ ತೊಗೊಂಡು ವೀಡಿಯೋನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಲ್ಲಿ ಹೋಗಿ ಪೂಜೆನ ಮಾಡಿಸ್ಕೊಂಡು ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಮತ್ತೆ ಕಾಯಿ ಆರ್ಡ್ರ್ಗಳನ್ನ ಮೊದಲಿನ ಥರ ಏನಿತ್ತು ಅದೇ ರೀತಿ ಸಿಗಲಿ ಅಂತ ಕೇಳಿಕೊಂಡು ನಾನು ನಿಜವಾಗ್ಲೂ ಈ ಕ್ಯಾಮ್ರಾ ತಗೊಬೇಕು ಅಂದರೆ ಕಾರಣ ಏನು ಗೊತ್ತಾ? ನನಗೆ ಇನ್ಸ್ಟಾಗ್ರಾಮಿಂದಾಗಲಿ ಫೇಸ್ಬುಕ್ಕಿಂದಾಗಲಿ ಯೂಟ್ಯೂಬಿಂದಾಗಲಿ ಅಮೌಂಟ್ ಬರಲಿ ಅಂತ ಏನಿಲ್ಲ. ಬರೀ ಡೈಲಿ ಕೆಲಸ ಸಿಕ್ಕಿದ್ರೆ ಸಾಕು. ಡೈಲಿ ನಾನು ಫೋನಲ್ಲಿ ವ್ಲಾಗ್ನ ಮಾಡಿಕೊಂಡು ವೀಡಿಯೋನ ಮಾಡಿಕೊಂಡು ಎಲ್ಲ ಟೈಮಲ್ಲಿ ವೀಡಿಯೋನ ಮಾಡೋಕ್ಕಾಗ್ತಿರ್ಲಿಲ್ಲ. ನನಗೆ ಡೈಲಿ ಕೆಲಸ ಸಿಕ್ಕಿದ್ರೆ ಸಾಕು. ಅದರಿಂದ ಬರೋವಂಥ ಅರ್ನಿಂಗ್ಸ್ ಏನು ನನಗೆ ಬೇಡ. ಒಟ್ಟಿನಲ್ಲಿ ಬಂದರೂ ಒಳ್ಳೆಯದೇ. ಈಗ ಸದ್ಯಕ್ಕೆ ನನಗೆ ಕೆಲಸ ಸಾಕು. ಆಮೇಲೆ ನನ್ನ ಖುಷಿಗೋಸ್ಕರ ಅಷ್ಟೇ ಇದು. ಮತ್ತೆ ನಾಳೆಯಿಂದ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಮೊದಲಿಂದನೂ ನೀವು ಹೇಗೆ ನನ್ನ ಸಪೋರ್ಟ್ ಮಾಡ್ಕೊಂಬಂದ್ರು ಈಗಲೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಇವಾಗ ನಾವು ಹೋಗ್ತಾ ಇರೋದು ದೇವಸ್ಥಾನ ಎಲ್ಲಿ ಅಂತಂದರೆ KR ಪೇಟೆ ಚಂದಗಳಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ಕ್ಯಾಮ್ರಾ ತಗೊಂಡ್ಮೇಲೆ ನನಗೊಂದು ಮಾತು ನೆನಪಾಗ್ತೈತೆ. ಅದೇ ಸುದೀಪ್ ಸರ್ ಹೇಳಿರೋದು, ನಾನು ಸೋಲ್ತೀನೋ ಗೆಲ್ತೀನೋ ಅದು ನನಗೆ ಗೊತ್ತಿಲ್ಲ, ಆದರೆ ಸೋಲು ಅನ್ನೋದನ್ನ ಸುಲಭವಾಗಿ ಒಪ್ಕೊಳ್ಳೋದು ನಾನಲ್ಲ ಅಂತ ಹೇಳ್ತಾರಲ್ಲ, ಆ ಡೈಲಾಗ್ ನೆನಪಾಗ್ತೈತೆ ನನಗೆ.